ನೋಡಿ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರಿಗೊಂದು ಸಿದ್ಧಾಂತ ಇದೆ, ಕಾಂಗ್ರೆಸ್ ಸಿದ್ಧಾಂತ, ಬೇರೆ ಯಾವುದು ಅವ್ರ ಸಿದ್ಧಾಂತ ಇಲ್ಲ. ಅವ್ರು ಹೆಂಗೆ ಮಾತಾಡಿದ್ದಾರೆ, ದೇಶ ಕಷ್ಟದ ಸಮಯ ಇದು, ನಾವು ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆಲ್ಲ ಕೂಡ ಭದ್ರಾಗಿರ್ತೀರಿ, ನಾವೆಲ್ಲ ಒಟ್ಟಾಗಿ ಫೈಟ್ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಮನೆ ಮುರಿಯೋ ಮಾತನ್ನು ಆಡ್ತಾ ಇದ್ದಾರೆ. ಇವತ್ತು ಇದು ಭಟ್ಕಳದಲ್ಲಿ ಪಾಕಿಸ್ತಾನದವರು 10-12 ಜನ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ, ಯಾವುದೇ ಪಾಕಿಸ್ತಾನಿ ಈ ನೆಲದಲ್ಲಿ ಇರಬಾರ್ದು ಅಂತ. ಇನ್ನು ಪರ್ಮಿಷನ್ನೇ ಕೊಟ್ಟಿಲ್ಲ, ಕೂಡಲೇ ಅವ್ರನ್ನ ಹೊರಗಾಕ್ಬೇಕಾಯ್ತಲ್ಲ. ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಎಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್, ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ. ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕ್ಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕ್ಬೇಕು, ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಮತ್ತೆ ಗುಲ್ಬರ್ಗಾದಲ್ಲಿ ಆ ಪಾಕಿಸ್ತಾನ ಫ್ಲಾಗ್ಗೆ ಅವಮಾನ ಮಾಡಬೇಕು ಅಂತ ರಸ್ತೆಯಲ್ಲಿ ಅಂಟಿಸ್ತಾರೆ. ಅವರ್ಯಾರೋ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪ್ರೀತಿ ತೋರಿಸಿದ್ದಾರೆ. ಅರ್ಥ ಆಯ್ತಲ್ಲ, ನಮಗೆ ಹೊರದೇಶದಲ್ಲ ವಿರೋಧಿಗಳಿರೋದು, ನಮ್ಮ ದೇಶದಲ್ಲಿ ಇರುವಂಥ ವಿರೋಧಿಗಳ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ದೇಶದಲ್ಲಿರುವಂಥ ವಿರೋಧಿಗಳ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು. ಈ ರೀತಿ ಇಲ್ಲಿದ್ದುಕೊಂಡೆ ನಮ್ಮನ್ನ ತಿಂದು ನಮಗೆ ದ್ರೋಹ ಬಗೆಯೋರ ಬಗ್ಗೆ ಫಸ್ಟ್ ಎಚ್ಚರ ಅಂತ ಇರ್ಬೇಕು. ಯಾಕೆಂದರೆ ಹಿಂದೆ ಮೀರ್ ಸಾಧಕರಿದ್ದರಲ್ಲ, ಆ ಮೀರ್ ಸಾಧಕರ ಬಗ್ಗೆ ನಾವು ಗಮನ ಕೊಡಬೇಕು. ಕೂಡಲೇ ಆ ಪಾಕಿಸ್ತಾನದವ್ರು ಯಾರು ಭಟ್ಕಳದಲ್ಲಿದ್ದಾರೆ ಒದ್ದು ಆಚೆ ಹಾಕ್ಬೇಕು ಅವ್ರನ್ನೆಲ್ಲ. ಮತ್ತು ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರೋ ನುಸ್ಲಿದಾರೋ ಅವರೂ ಕೂಡ ನಮ್ಮ ದೇಶದ ದ್ರೋಹ ಮಾಡುವಂಥವ್ರು, ಅವರೆಲ್ಲರೂ ಕೂಡ ಒದ್ದು ಆಚೆ ಹಾಕಬೇಕು. ಈಗ ಅಲ್ಲಿಂದ ಪಾಕಿಸ್ತಾನದಿಂದ ನಮ್ಮವ್ರು ಕಳಿಸಿದ್ದಾರೆ, ಇಲ್ಲಿಂದ ಯಾಕೆ ಅವ್ರನ್ನ ಆಚೆ ಕಳ್ಸೋಕ್ಕೆ ಇವರು ಮೀನಾವೇಶ ಎಣಿಸ್ತಾರೆ? ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ. ಒಬ್ಬ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟು ವೋಟ್ ಹಾಕ್ತಾರೆ, ಒಂದೇ ಒಂದು ವೋಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದು ನಿಜಕ್ಕೂ ಖಂಡನೀಯ. ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ, ಯಾರು ಸತ್ತಿದ್ದಾರೋ ಅವ್ರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು. ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು, ಯಾಕಂದರೆ